ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಕಿಚನ್. ಫ್ರೆಂಡ್ಸ್, ಇವತ್ತು ನಮ್ಮ ನಂದೂಸ್ ಕಿಚನ್ನಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಮುಟ್ಟಿನ ಸಮಸ್ಯೆ ಅಥವಾ PCOD ಸಮಸ್ಯೆ ಇದ್ದರೂ ಇದನ್ನು ಡೈಲಿ ಯೂಸ್ ಮಾಡಿ 1 ತಿಂಗಳು ಯೂಸ್ ಮಾಡಿದ್ರೂ ಸಾಕು, ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ವಾಲ್ನಟ್, 100 ಗ್ರಾಮ್ ದ್ರಾಕ್ಷಿ, 100 ಗ್ರಾಮ್ ಪಿಸ್ತಾ, 50 ಗ್ರಾಮ್ ಅಂಜೂರ, ಒಂದು 250 ಗ್ರಾಮ್ ಅಷ್ಟು ಖರ್ಜೂರ, 50 ಗ್ರಾಮ್ ಬಿಳಿ ಎಳ್ಳು, 50 ಗ್ರಾಮ್ ಪಂಪ್ಕಿನ್ ಸೀಡ್ಸ್, 50 ಗ್ರಾಮ್ ವಾಟರ್ ಮಿಲನ್ ಸೀಡ್ಸ್, 50 ಗ್ರಾಮ್ ಸನ್ಫ್ಲವರ್ ಸೀಡ್ಸ್ ಮತ್ತು 50 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ 100 ತೊಗೊಂಡಿದ್ದೀನಿ. ನಂತರ 100 ಗ್ರಾಮ್ ಮಕಾನ ತೊಗೊಂಡಿದ್ದೀನಿ. 2 ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಐಟಮ್ಸ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಐಟಮ್ಸ್ನೂ ಸಪ್ರೇಟಾಗಿಯೇ ಡ್ರೈ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕೆಲವೊಂದು ಬೇಗ ಡ್ರೈ ಆಗುತ್ತೆ, ಕೆಲವೊಂದು ಬೇಗ ಆಗಲ್ಲ. ಈಗ ವಾಲ್ನಟ್ ಹಾಕಿದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ, ಸೊ ಅದರಿಂದ ಅದು ಸಪ್ರೇಟೇ ಮಾಡ್ಕೋಬೇಕಾಗುತ್ತೆ. ನಂತರ ನಾನು ಎಲ್ಲ ಸೀಡ್ಸ್ನೂ ಸಪ್ರೇಟೇ ಮಾಡ್ಕೊಂಡಿದ್ದೀನಿ. ಅಗಸೆ ಬೀಜ ಪಟ ಅಂತ ಸಿಡಿಯುತ್ತೆ, ಅದು ನೋಡಿಕೊಂಡು ಅದು ಒಂದು ಮೀಡಿಯಮ್ ಇದರಲ್ಲೇ ಡ್ರೈ ಮಾಡ್ಕೋಬೇಕು. ನಂತರ ನಾನು ಎಲ್ಲ ಸೀಡ್ಸನ್ನು ಸಪ್ರೇಟ್ ಡ್ರೈ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನೂ ಸಹ ಕಟ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಇದನ್ನು ಹೊರಗಡೆ ಇಡೋದ್ರಿಂದ, ಯಾಕಂದರೆ ನಾನು ಯಾವುದೇ ರೀತಿಯ ಫ್ರಿಡ್ಜ್ ಆಗ್ಬೋದು, ಕೋಲ್ಡ್ ಪ್ರೆಸರ್ ಇದ್ರೊಳಗಡೆ ಯಾವುದ್ರಲ್ಲೂ ನಾನು ಇದನ್ನು ಇಡ್ತಾ ಇಲ್ಲ. ಹೊರಗಡೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು. ಅದು ಡ್ರೈ ರೋಸ್ಟ್ ಮಾಡೋದ್ರಿಂದ ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಪ್ರತಿಯೊಂದೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇಲ್ಲ ನಿಮ್ಮ ಕೈಲಿ ಒಂದೊಂದೇ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತಂದರೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಈ ಸೀಡ್ಸ್ಗಳನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಕೆಲವೊಂದು ಬೇಗ ರೋಸ್ಟ್ ಆಗೋಗುತ್ತೆ, ಕೆಲವೊಂದು ಆಗಲ್ಲ. ಈಗ ಬಿಳಿ ಎಳ್ಳು ಬಂದು ಬೇಗನೆ ಇದಾಗೋಗ್ಬಿಡುತ್ತೆ. ಪಂಪ್ಕಿನ್ ಸೀಡ್ಸು ಇವೆಲ್ಲ ಬೇಗ ರೋಸ್ಟ್ ಆಗಲ್ಲ. ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಒಂದು ಮೀಡಿಯಮ್ ಇದರಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ನೋಡಬಾರ್ದು. ಅಗಸೆ ಬೀಜ ನೋಡಿ, ಡ್ರೈ ರೋಸ್ಟ್ ಮಾಡ್ಬೇಕಾದ್ರೆ ಅದು ಪಟ ಅಂತ ಸಿಡಿಯುತ್ತೆ. ನೀವು ನೋಡ್ತಾ ಇರ್ಬೋದು ಅದು ಹೆಂಗೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅಷ್ಟೇ ನೋಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ನಾನು ಮಕಾನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮಕಾನೂ ಸ್ವಲ್ಪ ಬಿಸಿ ಮಾಡೋದ್ರಿಂದ ಅದು ಮೆತ್ತಗಿರುತ್ತೆ, ಬಿಸಿ ಮಾಡೋದ್ರಿಂದ ಪೌಡ್ರ್ ಆಗೋಕ್ಕೆ ಅದು ಈಸಿ ಆಗುತ್ತೆ. ಅದರಿಂದ ಅದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 100 ಗ್ರಾಮ್ ಅಷ್ಟು ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನು ಆದರೆ ಯೂಸ್ ಮಾಡ್ತೀನಿ, ಸೊ ಅದರಿಂದ ನಾನು ಕಡಲೆ ಬೀಜನೂ ಕೂಡ ತೊಗೊಂಡಿದ್ದೀನಿ. ಪ್ರತಿಯೊಂದನ್ನು ಡ್ರೈ ರೋಸ್ಟ್ ಆದಮೇಲೆ ಸ್ವಲ್ಪ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಮತ್ತು ಕಡಲೆ ಬೀಜದನ್ನ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡ್ಕೋಬೇಕು. ನಂತರ ಎಲ್ಲ ಐಟಮ್ಸು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ರತಿಯೊಂದನ್ನು ಒಂದೊಂದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಅಂದರೆ ನಿಮ್ಗೆ ಯಾವ ಥರ ಬೇಕು ಅಂದರೆ ತುಂಬ ನುಣ್ಣಗೆ ಮಾಡ್ಕೊಂಡ್ರೂ ಚೆನ್ನಾಗಿರಲ್ಲ. ನೀವು ಮೀಡಿಯಮ್ ಇದು ನೋಡ್ಕೋಬೇಕು. ನಾನು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಿಮಗೆ ಮಿಕ್ಸಿಲಿ ಹಾಕ್ಕೊಂಡು ಮಾಡ್ಕೊಳಕ್ಕಾಗಲ್ಲ, ಅದು ಚೆನ್ನಾಗಿರಲ್ಲ ಅನ್ನೋದಿದ್ರೆ ಪ್ರತಿಯೊಂದೂ ಹಿಂಗೆ ಡ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಬಿಟ್ಟೇನೂ ಮಾಡ್ಕೋಬೋದು. ಕೊಬ್ಬರಿನ ತುರ್ಕೊಂಡು ಬೇಕಾದ್ರೆ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಂತರ ಎಲ್ಲ ತಣ್ಣಗಾದ್ಮೇಲೆ ಪ್ರತಿಯೊಂದೂ ಮಿಕ್ಸ್ಗೆ ಹಾಕ್ಕೊಂಡು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಒಂದು ಮೀಡಿಯಮ್ ಇದರಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಅದು ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡು ನಂತರ ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಒಂದು ದೊಡ್ಡದಾಗಿರೋ ಒಂದು ಪಾತ್ರೆ ತೊಗೊಂಡು ಅದನ್ನು ಪ್ರತಿಯೊಂದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ಕೊಂಡಿರೋದು. ಮತ್ತು ಇದರಲ್ಲಿ ನಾನು ಎಳ್ಳನ್ನು ಹಾಗೆ ಹಾಕ್ಕೊಂಡಿದ್ದೀನಿ, ಅದನ್ನು ಯಾವುದೇ ರೀತಿಯಾಗೂ ಗ್ರೈಂಡ್ ಮಾಡಿಲ್ಲ. ಫಸ್ಟು ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದನ್ನೆಲ್ಲ ಡ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಕೊಬ್ಬರಿನೂ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಸೀಡ್ಸ್ಗಳು ಯೂಸ್ ಮಾಡಿದ್ದೀನಲ್ಲ, ಪಂಪ್ಕಿನ್ನು, ವಾಟರ್ ಮಿಲಾನು, ಅಗಸೆ ಬೀಜ, ಇದನ್ನು ನಾನು ಒಂದು ರೌಂಡ್ ಅಷ್ಟೇ ಆಡಿಸಿದ್ದೀನಿ, ತುಂಬ ನುಣ್ಣಗೆ ಮಾಡಿಲ್ಲ. ಅದನ್ನು ಆಗೇ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ 1 ರೌಂಡ್ ಆಡಿಸಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ 1 ಸ್ಪೂನ್ ಗಸಗಸೆ ಕೂಡ ಹಾಕಿದ್ದೀನಿ ಹುರಿದ್ಬಿಟ್ಟು. ಎಲ್ಲದನ್ನು ಮಕಾನೂ ಕೂಡ ನಾನು ಡ್ರೈ ಮಾಡಿದ್ದೀನಿ. ನಂತರ ನಾನು ಇದೆಲ್ಲ ಡ್ರೈ ಆಗಿದ್ದ ನಂತರ ಕೊನೆಯಲ್ಲಿ ದ್ರಾಕ್ಷಿ ಮತ್ತು ಅಂಜೂರ ಮತ್ತು ಖರ್ಜೂರ ತೊಗೊಂಡಿದ್ದೀವಲ್ಲ, ಅದ್ರ ಖರ್ಜೂರದೊಳಗಡೆ ಇರೋ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಖರ್ಜೂರ, ದ್ರಾಕ್ಷಿ ಮತ್ತು ಅಂಜೂರನ ಹಾಕಿ ಅದೇ ನಮಗೆ ಮೇನ್ ಇಲ್ಲಿ ಪೇಸ್ಟ್ ಥರ ಮಾಡ್ಕೋಬೇಕು. ಅಂದರೆ ಯಾವುದೇ ರೀತಿಯ ನೀರು ಆಗ್ಬೋದು, ಪಾಕ ಆಗ್ಬೋದು, ಯಾವುದೂ ಯೂಸ್ ಮಾಡಿಲ್ಲ. ಹಾಗೆಯೇ ಕೊನೆಯಲ್ಲಿ ಮಿಕ್ಸಿಲಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿರೋದು. ನಂತರ ಎಲ್ಲದನ್ನು ಪ್ಲೇಟಲ್ಲಿ ಫಸ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಅದೇ ಮಿಕ್ಸಿ ಜಾರ್ಗೆ ಖರ್ಜೂರ ಮತ್ತು ದ್ರಾಕ್ಷಿ ಮತ್ತು ಅಂಜೂರ 3 ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಅದು ಗ್ರೈಂಡ್ ಆಗಲ್ಲ, ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಅದೇ ನಮಗೆ ಮೇನ್ ಇಂಪಾರ್ಟೆಂಟು. ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿಯ ಶುಗರ್ದು ಬೆಲ್ಲ ಯಾವುದೇ ರೀತಿಯ ಪಾಕ ಯೂಸ್ ಮಾಡಿಲ್ಲ. ಅದೆಲ್ಲನೂ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾನಿಲ್ಲಿ 1 ಸ್ಪೂನು ಗಸಗಸೆ ಯೂಸ್ ಮಾಡಿದ್ದೀನಿ, ನಿಮ್ಮ ಆಪ್ಷನಲ್ ಅದು ಬೇಕಿದ್ದರೆ ಯೂಸ್ ಮಾಡ್ಬೋದು. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ ನಂತರ
ಅದು ಉಂಡೆ ಕಟ್ಟೋಕ್ಕೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬಂದಿಲ್ಲ ಅಂದರೆ ಯಾವುದೇ ರೀತಿಯ ಪಾಕ ಆಗಲಿ ಯಾವುದನ್ನು ಯೂಸ್ ಮಾಡಿಬಿಡಿ, ಇದರಲ್ಲೇ ಆಗುತ್ತೆ ಚೆನ್ನಾಗಿ. ಅದು ಫಸ್ಟು ಮೇಯ್ನ್ ನಮಗೆ ಖರ್ಜೂರ ಮತ್ತು ಅಂಜೂರ ದ್ರಾಕ್ಷಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದೇ ಇಂಪಾರ್ಟೆಂಟು. ಅದರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪ್ರತಿಯೊಂದು ಕೂಡ ಅದು ಮಿಕ್ಸ್ ಆಗುತ್ತೆ. ನಾವು ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ನಾವು ಅದನ್ನು ಉಂಡೆ ಕಟ್ಟೋಕ್ಕೆ ಎಷ್ಟು ಈಸಿಯಾಗಿ ಬರುತ್ತೆ ಗೊತ್ತಾ. ನಾವು ಇಲ್ಲಿ ಯಾವುದೇ ರೀತಿಯ ಪಾಕ ಕೂಡ ಯೂಸ್ ಮಾಡಿಲ್ಲ, ಬೆಲ್ಲದ ಪಾಕನ ಬೆಲ್ಲ ಕೂಡ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಈ ಥರ ಸಣ್ಣದಾಗಿ ಕಟ್ಕೊಂಡು, ನಿಮಗೆ ಯಾವ ಸ್ಟೇಜಲ್ಲಿ ಬೇಕೋ ಆ ಸ್ಟೇಜಲ್ಲಿ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಇದು ಮಾಡಿಕೊಂಡು ಮತ್ತೆ ನಾನು ಒಂದು ಕೊಬ್ಬರಿನ ನಾನು ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬೇಕಿದ್ದರೆ ಅದು ಆಪ್ಷನಲ್ಲಿದೆ, ಯಾಕಂದರೆ ಲಾಸ್ಟಲ್ಲಿ ಅದರಲ್ಲಿ ಡಿಪ್ ಮಾಡಿ ಇಡ್ತೀನಿ. ಆವಾಗ ಒಂಥರ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಅಟ್ರಾಕ್ಷನ್ ಇರುತ್ತೆ. ಮೇನಿಲ್ಲ ಅಟ್ರಾಕ್ಷನ್ ಇದ್ದರೆ ಮಕ್ಳಿಗೆ ತಿನ್ಸೋಕ್ಕೆ ಈಸಿ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನ ಮಗ ಅಂತೂ ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ ಅಂತ ಹೇಳಿ ಈ ಥರ ನಾನು ಮಾಡಿಕೊಡ್ತಾ ಇರ್ತೀನಿ ಅವನಿಗೆ. ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾವುದೇ ಅದರಲ್ಲೂ ಎಸ್ಪೆಷಲಿ ಮಕ್ಳುಗಳಿಗಂತೂ ತಿನ್ಸೋ ಪ್ರಾಬ್ಲಮ್ಮೇ ಬರಲ್ಲ ಈ ಥರ ಮಾಡಿಕೊಟ್ರೆ. ನೀವು ಒಂದ್ಸಲ ಖಂಡಿತ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾವುದೇ ರೀತಿಯ ಮಕ್ಕಳಿದ್ರೂ ಅವ್ರು ಖಂಡಿತ ಇಷ್ಟಪಡ್ತಾರೆ. ಮಕ್ಕಳಲ್ದಲೇ ದೊಡ್ಡವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಎಲ್ಲ ಹೆಣ್ಮಕ್ಳುಗಳಿಗೆ PCOD ಸಮಸ್ಯೆ ಇರುತ್ತೆ, ಕೆಲವರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ, ಕರೆಕ್ಟ್ ಟೈಮಿಗೆ ಪೀರಿಯಡ್ಸ್ ಆಗ್ತಾ ಇರಲ್ಲ, ಅದೆಲ್ಲ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. 1 ತಿಂಗಳು ಕಂಪಲ್ಸರಿ ಪ್ರತಿದಿನ ಒಂದೊಂದನ್ನು ಇದನ್ನು ತಿಂತಾ ಹೋಗಿ, ಖಂಡಿತ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನೇ ಇದನ್ನು ಯೂಸ್ ಮಾಡಿದ್ದೀನಿ, ನನಗೂ ಕೂಡ ಅದು ಪ್ರಾಬ್ಲಮ್ ಇತ್ತು, ಬಟ್ ಆದರೆ ಇದರಿಂದ ನನಗೆ ಸಾಲ್ವ್ ಆಗಿದೆ. ಇದ್ರ ಜೊತೆಗೆ ಯಾರಿಗೆ ನಿಶಕ್ತಿ ಇರುತ್ತೆ ಅಂದರೆ ಯಾರಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತೆ, ಶಕ್ತಿ ಇರೋಲ್ಲ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಆರೋಗ್ಯ ಸಮಸ್ಯೆಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಮತ್ತು ನಾನು ಇದಕ್ಕೆ ಏಲಕ್ಕಿ ಕೂಡ ಯೂಸ್ ಮಾಡಿದ್ದೀನಿ. ಕೊಬ್ಬರಿ ಜೊತೆ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀವು ಏಲಕ್ಕಿ ಯೂಸ್ ಮಾಡಿ, ಜೀರ್ಣವಾಗಿ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಈ ರೆಸಿಪಿ ಇಷ್ಟ ಆಗಿರೋದ್ರಿಂದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ನಮ್ಮ ನಂದೂಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯಕರವಾದ ರೆಸಿಪಿಗಳ ಜೊತೆ ಮುಂದಿನ ಇದರಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್.